ದರ್ಶನ್ ಈಗ ಜೈಲು ಸೇರಿ ವಿಚಾರಣಾಧೀನ ಕೈದಿಯಾಗಿ 15 ದಿನ ಆಗೋಗಿದೆ. ಈಗ 10 kg ಕಡಿಮೆ ಆಗಿದೆ ಅಂತೆ ಅವರದು. ಸೊ 15 ದಿನ ಜೈಲಿಗೆ ಹೋಗಿನೇ ಕಡಿಮೆ ಆಗಿರೋದಿಲ್ಲ. ಕಾರಣ ಅದರ ಹಿಂದೆ 15 ದಿನ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ರು. ಆಗಿನಿಂದ ಇಲ್ಲಿಯವರೆಗೂ ಆಲ್ಮೋಸ್ಟ್ 10 kg ತೂಕವನ್ನು ಕಳೆದುಕೊಂಡಿದ್ದಾರಂತೆ. ಬಟ್ ಪೊಲೀಸ್ ಕಸ್ಟಡಿ ಇದ್ದಾಗ ವೇಟ್ ಗೀಟ್ ಎಲ್ಲ ಚೆಕ್ ಮಾಡೋದಿಲ್ಲಲ್ಲ. ಓನ್ಲಿ ಚೆಕಿಂಗ್ ಮಾಡಬೇಕಾದ್ರೆ ಇದಕ್ಕೆ ಹೋದಾಗ ಮಾತ್ರ, ಜೈಲಿಗೆ ಹೋದಂಥ ಟೈಮಲ್ಲಿ. ಸೊ ಈಗ 15 ದಿನದಲ್ಲಿ 10 kg ತೂಕ ಕಳೆದುಕೊಂಡಿದ್ದಾರಂತೆ. ಜೈಲಿನ ಊಟ ಅವ್ರಿಗೆ ಸೇರ್ತಾ ಇಲ್ವಂತೆ, ಹಾಗಾಗಿನೇ ಕಡಿಮೆ ಆಗಿಬಿಟ್ಟಿದಾರಂತೆ. ಜೈಲಿನಲ್ಲಿ ಹೆಚ್ಚಿನ ಸಮಯ ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ಮಗ ವಿನೀತ್ ಕೊಟ್ಟಂಥ ಜರ್ಕಿನ್ನು ಮತ್ತು ಬಿಳಿ ಟೋಪಿಯನ್ನು ದರ್ಶನ್ ಹಾಕ್ಕೊಂಡಿದ್ದಾರಂತೆ. ಅಪ್ಪನಿಗೆ ಇಷ್ಟವಾದಂಥ ಜರ್ಕಿನನ್ನು ಮಗ ಕೊಟ್ಟಿದ್ದಾರೆ, ಅದನ್ನು ಹಾಕ್ಕೊಂಡೇ ಇದ್ದಾರಂತೆ ಈಗ. ಬಟ್ ಊಟ ಸೇರ್ತಾ ಇಲ್ಲ ಅಂತಲ್ಲ, ಊಟ ಮಾಡಿರ್ತಾರೆ. ಸಮಸ್ಯೆ ಏನು ಅಂದರೆ ಅವರಿಗೆ ಇನ್ನುಳಿದಂಥ ಅಭ್ಯಾಸಗಳು ಇತ್ತು. ಸಂಜೆ ಸಂದರ್ಭದಲ್ಲಿ ನಾನ್ ವೆಜ್ ಅತಿ ಹೆಚ್ಚಾಗಿ ಇಷ್ಟಪಡ್ತಾಯಿದ್ರು. ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆದಾಗ ಸಹಜವಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ಮದ್ಯಪಾನದ್ದು ಕೂಡ ಹೆಚ್ಚಾಗಿತ್ತು ಅಂತ ಹೇಳಿ, ಸೊ ಅದು ಕೂಡ ಆಲ್ಮೋಸ್ಟ್ 1 ಮಂತ್ ಆಯಿತು. ಅದು ಕೂಡ ನಿಂತಾಗ ಸಹಜವಾಗಿಯೇ ವೆಯ್ಟ್ ಲಾಸ್ ಆಗುತ್ತೆ. ಆಚೆ ಅವ್ರು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಡಯಟ್ ಪ್ಲ್ಯಾನ್ ಮಾಡಿಕೊಂಡು ವರ್ಕೌಟ್ ಎಲ್ಲ ಮಾಡ್ತಾಯಿದ್ರು, ಅದು ಆಗ್ತಾ ಇರಲಿಲ್ಲ. ಈಗ ಆಲ್ಮೋಸ್ಟ್ 10 kg ಕಡಿಮೆ ಆಗಿದೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನಂತಾರೆ ಈಗ ಜೈಲಾಧಿಕಾರಿಗಳು 10 kg ಕಡಿಮೆ ಆಗಿದ್ದಕ್ಕೆ? ಏನು ಊಟ ಸರಿಯಾಗಿ ಕೊಡ್ತಿಲ್ವಂತ, ಏನು ಕತೆ ಅಂತೆ, ಅಥವಾ ಅವ್ರಿಗೆ ಬೇಕಾಗಿರುವುದು ಬೇರೆ ವ್ಯವಸ್ಥೆಗಳಾಗ್ತಿಲ್ವಂತ? ಅರುಣ್, ಖಂಡಿತವಾಗೂ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ 15 ದಿನ ಇವತ್ತಿಗೆ ಕಳೀತಾ ಇದೆ. ಜೊತೆಗೆ 15 ದಿನದಲ್ಲಿ 10 kg ತೂಕವನ್ನು ಕಡಿಮೆ ಆಗಿದೆ ಅಂತೇಳಿ ಈಗ ಗೊತ್ತಾಗ್ತಿರೋಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಗೆ ಈ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಿರ್ಬೋದು, ಅಥವಾ ಜೈಲಿಗೆ ಬಂದ ನಂತರ ದರ್ಶನ್ಗೆ ಸರಿಯಾಗಿ ಊಟ ಸರಿಯಾಗಿ ಅಡ್ಜಸ್ಟ್ ಆಗ್ತಿಲ್ಲ. ಯಾಕಂದರೆ ಪ್ರಮುಖ ಕಾರಣ ಭಾನುವಾರ ಅಥವಾ ವೀಕೆಂಡ್ ಆದರೆ ಸಾಕು, ದರ್ಶನ್ ಎಲ್ಲಂದರೆ ಬೇರೆ ಕಡೆ ಹೋಗಿ ಸ್ನೇಹಿತರ ಜೊತೆ ಪಾರ್ಟಿಯನ್ನು ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದ. ಈಗ ಜೈಲಿಗೆ ಬಂದ ನಂತರ ಜೈಲು ಊಟದ ಸರಿಯಾಗಿ ಒಗ್ತಾ ಇಲ್ಲ, ಮತ್ತು ಜೈಲಿನಲ್ಲಿ ಕೊಠಡಿಯಲ್ಲಿ ಕಾಲ ಕಳೆಯೋದು ಸಹ ಪ್ರತಿದಿನ ಕಷ್ಟಪಡ್ತಿದ್ದಾರೆ ಅಂತೇಳಿ ಜೈಲು ಮೂಲಗಳ ಮಾಹಿತಿ ಲಭ್ಯ ಆಗಿರುತ್ತದೆ. ಅದ್ರ ಜೊತೆಲಿ ಏನಂತಂದರೆ, ಅಲ್ಲಿ ಜೈಲಿನಲ್ಲಿ ಈಗ ಒಂದು ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇರೋದ್ರಿಂದ ಎಲ್ಲೂ ಸಹ ಹೆಚ್ಚಿಗೆ ವಾಕಿಂಗ್ ಮಾಡೋದಕ್ಕೂ ಅವಕಾಶ ಇಲ್ಲ. ಜೊತೆಗೆ ಜಿಮ್ ಮಾಡೋದಕ್ಕೂ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಬರೀ ಯೋಗ ಧ್ಯಾನವನ್ನು ಮಾಡೋದು ಹೊರತುಪಡಿಸಿದ್ರೆ ಬೇರೆ ಅಲ್ಲಿ ಪುಸ್ತಕಗಳನ್ನು ಓದ್ತಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ವರ್ಕೌಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ತೂಕ ಕಡಿಮೆ ಆಗಿದೆ. ಜೊತೆಗೆ ಕುಟುಂಬದವರು ಬಂದಾಗೂ ಸಹ ಮುಖದಲ್ಲಿ ಒಂದಷ್ಟು ಬದಲಾವಣೆ ಕಂಡುಬಂದಿತ್ತು ಅಂತೇಳಿ ಕುಟುಂಬದಸ್ಥರು ಆಪ್ತರ ಬಳಿ ಹೇಳ್ಕೊಂಡಿದ್ರು. ಇನ್ನು ಈಗಾಗಲೇ ಸಾಕಷ್ಟು ಅಂದರೆ ಕುಟುಂಬದವರು ಬಂದಾಗ ಸಹ ಮಗ ಜರ್ಕಿನ್ ಇರ್ಬೋದು, ಒಂದು ಟೋಪಿಯನ್ನು ತಂದು ಕೊಟ್ಟಿದ್ರು. ಈಗಾಗಲೇ ಅದನ್ನು ಬಳಸ್ಕೊಳ್ತಾರಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮೊನ್ನೆ ಸಹ ತಾಯಿ ಭೇಟಿಯಾದ ಸಂದರ್ಭದಲ್ಲೂ ಸಹ ಒಂದಷ್ಟು ನೋವುಗಳನ್ನು ಹಂಚ್ಕೊಂಡಿದ್ರು. ಎಲ್ಲ ಒಂದು ಕಡೆಗೆ ದರ್ಶನ್ ಜೈಲಿಗೆ ಬಂದ ನಂತರ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿದ್ದಾರೆ. ಜೊತೆಗೆ ಏನು ಈಗಾಗಲೇ ಅಲ್ಲಿನ ದಿನಚರಿ ದರ್ಶನ್ಗೆ ಹೋಗ್ತಾ ಇಲ್ಲ. ಪ್ರತಿದಿನವೂ ಸಹ ಒಂದಲ್ಲ ಒಂದು ಯೋಚನೆಯಲ್ಲಿ ಮುಳುಗಿರುವಂಥದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.